ಹೊಯ್ಸಳರ ನಾಡು, ಶಿಲ್ಪಕಲೆಗಳ ನೆಲೆಬೀಡು, ಗೊಮ್ಮಟೇಶ್ವರನ ವಿಶಾಲ ಖ್ಯಾತಿ, ಹಾಸನಾಂಬೆಯ ಭಕ್ತಿ, ಬೇಲೂರು ಹಳೆಬೀಡಿನ ಕೀರ್ತಿ, ರಾಜ ಮಹಾರಾಜರ ಕಾಲದ ಇತಿಹಾಸ ಒಂದೆಡೆ. ಮತ್ತೊಂದೆಡೆಯಲ್ಲಿ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ದೇಶದ ಏಕೈಕ ಕನ್ನಡಿಗ ಪ್ರಧಾನಿಯನ್ನ ಕೊಟ್ಟಂತಹ ಜಿಲ್ಲೆ ಹಾಸನ ಜಿಲ್ಲೆ. ಈ ಬಾರಿ ಈ ಹಾಸನ ಜಿಲ್ಲೆಯಲ್ಲಿ ಮೊಮ್ಮಕ್ಕಳ ಕಾಳಗ ನಡೀತಾ ಇದೆ. ಒಂದು ಕಡೆಯಲ್ಲಿ ದೇವೇಗೌಡರ ರಾಜಕೀಯ ಎದುರಾಳಿಯಾಗಿದ್ದಂತಹ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಸ್ಪರ್ಧೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರ ಮುಖಾಮುಖಿಗೆ ಹಾಸನ ಜಿಲ್ಲೆ ಈ ಬಾರಿ ಸಾಕ್ಷಿ ಆಗ್ತಾ ಇದೆ. ನಾವು ಸದ್ಯ ಹಾಸನದ ಹಾಸನಾಂಬ ದೇವಸ್ಥಾನದ ಮುಂದೆ ಇದ್ದೀವಿ. ಇಲ್ಲಿಗೆ ಬಂದಿರತಕ್ಕಂಥ ಸಾಕಷ್ಟು ಜನರ ಬಳಿಯಲ್ಲಿ ಈ ಬಾರಿಯ ಚುನಾವಣೆ ಹೇಗಿದೆ ಅನ್ನೋಂತ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೆಂಗಿದೆ ಚುನಾವಣೆ? ತುಂಬ ಚೆನ್ನಾಗಿದೆ ಸರ್ ಈ ಸರಿ. ಅಂದರೆ ಅಲೈನ್ಸ್ ಮಾಡ್ಕೊಂಡಿದ್ದಾರೆ BJP ಹಾಗೂ JDS. ಕಾಂಗ್ರೆಸ್ ಇಲ್ಲಿ ಏನು ಇರಲಿಲ್ಲ ಅಂತ ಅಂದ್ಕೊಂಡಿದ್ವಿ. JDS BJP ಎಲ್ಲ ಇತ್ತು. ಈಗ ಕಾಂಗ್ರೆಸ್ಸು ಮತ್ತು JDS ಮತ್ತು BJP ಚೆನ್ನಾಗಿದೆ. ಕಾಂಗ್ರೆಸ್ ಈ ಸರಿ ಚೆನ್ನಾಗಿ ಎಲೆಕ್ಷನ್ ಚೆನ್ನಾಗಿದೆ ಈ ಸರಿ. ನಮಗೂ ಕುತೂಹಲ ಇದೆ ಯಾರು ಗೆಲ್ತಾರಪ್ಪ ಅಂತೇಳಿ. ಯಾಕೆಂದರೆ ಶ್ರೇಯಸ್ ಪಟೇಲ್ ಆಗಿದ್ದಾರೆ ಯೂತು, ಆಮೇಲೆ ಪ್ರಜ್ವಲ್ ಎರಡನೇ ಸರಿ ನಿಂತ್ಕೊಳ್ತಾ ಇದ್ದಾರೆ JDS ಮತ್ತು BJP ಕಡೆಯಿಂದ. ನೋಡು ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಈಗ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಸಾಕಷ್ಟು ಅಂಗಡಿಗಳಿದಾವೆ, ಇಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಕೂಡ ಮಾತನಾಡ್ತಿದ್ದಾರೆ. ಸರ್ ಹೇಗಿದೆ ಎಲೆಕ್ಷನ್ನು ಚೆನ್ನಾಗೇ ಇರುತ್ತೆ, ಸದ್ಭಾವನೆಯಿಂದ ತುಂಬಿರುತ್ತೆ. ಆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಏನು ಅಂತಂದರೆ ದೇವೇಗೌಡರು ಹೆಸರಲ್ಲಿ ಪ್ರತಿ ಸರ್ತಿನೂ ಗೆಲ್ತಾರೆ, ಅದು ಶತಸಿದ್ಧ. ಯಾವ ಪಕ್ಷ ಅನ್ನೋದು ಮುಖ್ಯ ಅಲ್ಲ, ದೇವೇಗೌಡರು ಹಾಸನಕ್ಕೆ ಏನು ಮಾಡಿದ್ದಾರೆ ಅನ್ನೋದನ್ನು ಯೋಚನೆ ಮಾಡ್ತಾರೆ. ಇಲ್ಲಿ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ದೇವೇಗೌಡರು ಇರೋದ್ರಿಂದ ಮಾಜಿ ಪ್ರಧಾನಿಗಳಾಗಿರೋದ್ರಿಂದ ಒಂದು ಹಾಸನಕ್ಕೊಂದು ಬೆಲೆ ಇದೆ. ಹಾಗಾಗಿ ಅವರು ಯಾರೇ ಅವ್ರ ಪಕ್ಷದಲ್ಲಿ ನಿಂತರು ಗೆಲ್ತಾರೆ ಅನ್ನೋದು ವಿಶ್ವಾಸ. ನಮ್ಮ ಜನಮತ ಯಾತ್ರೆ ಈಗ ಚನ್ನರಾಯಪಟ್ಟಣದ ಜುಟ್ನಳ್ಳಿ ಬಳಿಯಲ್ಲಿದ್ದೀವಿ. ಬನ್ನಿ ಈಗ ಟೀ ಕುಡಿತಾ ಜನರ ಅಭಿಪ್ರಾಯವನ್ನ ಕೇಳ್ತಾ ಹೋಗೋಣ. ಅಣ್ಣ ಟೀ ಕುಡಿ ಒಂದು. ಥ್ಯಾಂಕ್ ಯು. ಹೆಂಗಿದೆ ಅಣ್ಣ ರಾಜಕೀಯ? ನಮ್ಮ ಮನಸ್ಸಿಗೆ ಏನಪ್ಪ 90% BJP ಜೈ ಸತ್ಯ. ಅಲ್ಲ, ಈ ದೇಶಕ್ಕೆ ಏಕೈಕ ಕನ್ನಡಿಗ ಪ್ರಧಾನಿಯನ್ನ ಕೊಟ್ಟಂತವ್ರು ನೀವು. ಅದ ಈ ಸತಿ BJP ಹಾಕ್ತೀವಿ ಹೊರತು ಇನ್ಯಾವುದಕ್ಕೂ ಹಾಕಲ್ಲ. ಕಾರಣ ಅಂದರೆ BJP ಏನೇನಾಗೈತೆ ಏನೇನು ಮಾಡೈತೆ ಅಂತ ನಮಗೆಲ್ಲ ಗೊತ್ತಾಯ್ತದೆ. ಅದಕ್ಕೆ ಮೋದಿ ಪ್ರಧಾನಿಗೋಸ್ಕರ ಹಾಕ್ಬೇಕು. ನೆಕ್ಸ್ಟ್ ಈಗ ಮೋದಿನೇ ಬರಬೇಕು. ನೆಕ್ಸ್ಟ್ ಮೋದಿನೇ ಬರ್ಬೇಕು ಸರ್. ಮೋದಿನೇ ಬರಬೇಕು. ಮೋದಿಗೋಸ್ಕರ ನಮ್ಮ ಹಿಂದೂಗಳು ಉಳಿಬೇಕು. ಇಲ್ಲಿ ನಮ್ಮ ಇಲ್ಲಿ ಏನು ಕರ್ನಾಟಕದಲ್ಲಿ ಇಲ್ಲಿ ಎಷ್ಟು ಗೊಂದಲಗಳು ಆಗ್ತಾ ಇದ್ದಾವೆ. ಇಲ್ಲಿ ಯಾವುದೇ ಥರ ಎಲ್ಲ ಥರ ಎಲ್ಲ ನೋಡ್ತಾ ಇದ್ದೀರಾ. ಪಬ್ಲಿಕ್ ಎಲ್ಲರಿಗೂ ಗೊತ್ತು ಇಲ್ಲಿ ಎಷ್ಟು ಥರ ಪ್ರಾಬ್ಲಮ್ ಆಯ್ತಾ ಇದೆ, ಇಲ್ಲಿ ಸಮಸ್ಯೆ ಎಷ್ಟು ಆಯ್ತಾ ಇದ್ದಾವೆ. ಇಲ್ಲಿ ನಮ್ಮ ಏನು ನಮ್ಮ ಹಿಂದೂ ಅನ್ನೋದೇನು ಉಳಿಸ್ತಾ ಇದ್ದಾರೆ ಅಂದರೆ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತು. ಮೋದಿ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ಅವ್ರು ಯಾವುದೇ ಥರ ಒಬ್ಬ ಹಿಂದೂ ಧರ್ಮ ಒಬ್ಬ ಶ್ರೀರಾಮ ಅಂತ ಹೇಳ್ಕೊಬೋದು ಅವ್ರನ್ನ. ಈ ಕಲಿಯುಗದವರು ಶ್ರೀರಾಮಚಂದ್ರ ಅವ್ರನ್ನ ನಾವು ಒಂಥರ ದೇವ್ರ ಥರ ಕಾಣ್ಬೇಕು ಸರ್. ನಾವು ನೆಕ್ಸ್ಟು ನಾವು ಅವ್ರನ್ನೇ ತಗೋಬೇಕು. ಅವರೇ ನೆಕ್ಸ್ಟು ಪ್ರಧಾನಮಂತ್ರಿ ಅವರೇ ಆಗಬೇಕು. ನಾವು ಕನ್ನಡಿಗರು, ನಾವು ಇಂಡಿಯಾ ಉಳಿಬೇಕು ಅಂದರೆ, ನಮ್ಮ ದೇಶ ಉಳಿಬೇಕು, ನಮ್ಮ ಭಾಷೆ ಉಳಿಬೇಕು ಅಂದರೆ ಮೋದಿನೇ ಬರ್ಬೇಕು ಸರ್. ಮೋದಿ ಪ್ರತಿಯೊಬ್ಬರು ಮೋಸಗಾರರಲ್ಲಿ ಕುಂತಿರೋರು. ನಮ್ಮ ದುಡ್ಡು ಲೂಟಿ ಹೊಡೆಯೋಕ್ಕೆ, ಅವರು ರೈತರ ದುಡ್ಡು ಲೂಟಿ ಹೊಡೆಯೋಕ್ಕೆ ಇರೋದು. ನಮಗೇನೋ ಕೊಟ್ಬಿಡ್ತಾರೆ 2000 1000 500 ಹಾಕ್ತಾರೆ ಅಂತ. ಯಾರು ದುಡ್ಡು? ಅದು ನಮ್ಮ ದುಡ್ಡೇ. ಮೋದಿ ಬರಲಿ, ಇನ್ನೊಬ್ಬ ಬರಲಿ, ಯಾವರೇ ಬರಲಿ, ಆಯ್ತಾ ಗೊಬ್ಬರ ದುಡ್ಡು ಇಳಿಸ್ಬೇಕಾಯ್ತು. ಅವನು ರೈತರಿಗೆ ಇಳಿಸಿದ್ನಾ? ದುಡ್ಡು ಹಾಕ್ತಾನೆ 15 ಲಕ್ಷ ಅಂತ ಹಾಕಿದ್ನಾ? ಒಂದು ಉದಾಹರಣೆ, ದುಡ್ಡಿಗಾಗಿ ಬದುಕಿಲ್ಲ. ರೈತರು ಬದುಕಿದ್ರೆ ಅವನು, ರೈತರಿಲ್ಲ ಅಂದ್ರೆ ಅವ್ನು ಮನೆಗೆ ಹೋಗೋದೇ. ಹೊರದೇಶದ ದುಡ್ಡು ತರ್ತೀನಿ ಇದು ಮಾಡ್ತೀನಿ, ರಾಮ ಮಂದಿರ ಕಟ್ತೀನಿ ಅಂತ. ಯಾರ ಮನೆ ದುಡ್ಡು? ಯಾರ ದೇಶದ ದುಡ್ಡು? ನಮ್ಮ ದೇಶದ ದುಡ್ಡು ತಾನೇ ಹಾಕಿರೋದಲ್ಲ ಅವನು. ಅವನ ಮನೆಯಿಂದ ಹಾಕಿದ್ನಾ? ಒಬ್ಬ ಸನ್ಯಾಸಿ ಅಂತ ಅವನಿದ್ದ. ಇವತ್ತು ಎಲ್ಲಿಗೆ ಹೋಗಿ ಅವನೇ? ಯಾರ ಮನೆ ದುಡ್ಡು? ಯಾರ ಮನೆ ದುಡ್ಡು ಸ್ವಾಮಿ? ನಿಮ್ಮ ಮನೆ ದುಡ್ಡೇ, ನಮ್ಮ ಮನೆ ದುಡ್ಡೇ. ಅದು ಒಂದು ಉದಾಹರಣೆ. ರೈತರು ಉದ್ಧಾರ ಇದ್ದರೆ ಅವನು ಉದ್ಧಾರ ಅಷ್ಟೇ. ನಾನು ಹೇಳ್ಬೇಕಾದ್ರೆ ಅವನ ಬಗ್ಗೆ. ಪ್ರಜ್ವಲ್ ರೇವಣ್ಣ ಮತ್ತು ಶ್ರೇಯಸ್ ಪಟೇಲ್ ನೋಡಿದರೆ ಶ್ರೇಯಸ್ ಅಂದರೆ ಅವ್ರ ತಾತ ಒಳ್ಳೆಯ ವ್ಯಕ್ತಿ ಇದ್ದ. ಮೊದಲು ಶ್ರೇಯಸ್ ತಾತ ಅವರು ವಿಷಮಗೌಡರು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ರಾಜಕೀಯ ಮಾಡ್ತಾಯಿದ್ರು.
ಇವಾಗ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲಿ ಪರವಾಗಿಲ್ಲ, ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರ ನಡೆಸ್ತಾ ಇದ್ದಾರೆ. ಈಗ ಸಾಕಷ್ಟು ಗ್ಯಾರಂಟಿ ಸ್ಕೀಮ್ ಬೇರೆ ಕೊಟ್ಟಿದ್ದಾರೆ, ಮನೇಲೆಲ್ಲ ಏನಂತಿದ್ದಾರೆ? ಮನೆಯಲ್ಲೂ ಪರವಾಗಿಲ್ಲ ಮಾಡ್ತೇವೆ ಅಂತಾರೆ ಹೆಂಗಸರುಗಳೆಲ್ಲ, ಲೇಡಿ ಎಲ್ಲ ಚೆನ್ನಾಗಿ ಓಟ್ ಹಾಕ್ತಾರೆ. ಈಗ ಇಲ್ಲಿ ಲೋಕಲ್ ಸಮಸ್ಯೆಗಳು ಏನು ಅಂತ, ಲೋಕಲ್ ಸಮಸ್ಯೆನ ಬಗೆಹರಿಸ್ತಾರ ಈಗ ಬರ್ತಿರೋದಂಥ MP ಅಥವಾ ಈಗ ಇರೋವಂಥ MP ಅಂದರೆ ಈಗ ಯುವಕ ನೋಡಬೇಕು ಹೆಂಗೆ ಮಾಡ್ತಾನೆ. ಈಗ ಇಲ್ಲಿ ಟೀ ಶಾಪ್ ಹತ್ರ ಸಾಕಷ್ಟು ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಅವ್ರನ್ನೂ ಕೇಳೋಣ. ಅವರ ಪ್ರಕಾರ ಈ ಬಾರಿ ಚುನಾವಣೆ ಹೆಂಗಿದೆ, ಯಾರ ಪರವಾದಂಥ ಒಲವನ್ನು ಅವ್ರು ಹೊಂದಿದ್ದಾರೆ ಅಂತ. ಈಗ ಹೇಳಿ, ಚುನಾವಣೆ ಬರ್ತಾ ಇದೆ, ಏನಂತೀರಿ ಅದಕ್ಕೆ? ಚುನಾವಣೆ ಅಂತೆಲ್ಲ ಲೆಕ್ಕಾಚಾರ ಚುನಾವಣೆ ಪ್ರತಿಯೊಬ್ಬರು ಮತದಾರ ಬೇಕು, ಮತದಾರರು ಮಲ್ಲವ್ರೆ ಕ್ಲೀನಾಗಿ ವೋಟ್ ಮಾಡೋರು. ಈಗ ನೀವು ಹೇಳಿ, ನಿಮ್ಗೆ ನಮ್ದು ಕರ್ನಾಟಕ ಸುಭಿಕ್ಷೆ ಇರಬೇಕು, ಕಾಂಗ್ರೆಸ್ ಬರ್ಬೇಕು ಅಂತೀನಿ ನಾನು. ಒಬ್ಬೊಬ್ರು ವಾತಾವರಣ ಹಂಗೆ. ಏನು ಕಾರಣ? ಅಂದರೆ ಹಿಂದೆ ಇವರೆಲ್ಲ ಆಗಿಲ್ವಾ, ಅವರು ಒಂದು ಬರ್ರಿ ಒಂದು 10 ವರ್ಷ ಇರಲಿ. ಇಂದಿರಾ ಗಾಂಧಿ ಇತ್ತು 10 ವರ್ಷ, ಇವರು ಇರಲಿ 10 ವರ್ಷ, ಇವ್ರು 10 ವರ್ಷ ಇಲ್ವಾ? ಈಗ ಮೈತ್ರಿ ಮಾಡ್ಕೊಂಡಿರಲಿಲ್ಲ ಮೊನ್ನೆ ರಾಜ್ಯ ಚುನಾವಣೆಯಲ್ಲಿ. ಏನು ಯಾತ್ರೆ ಮಾಡ್ಕೊಂಡ್ರು, ಲೆಕ್ಕಿಂದ ಮಾಡ್ಕೊಂಡ್ರೆ ಜಾಡ್ ಸೊದ್ದಿಲ್ಲ. ಈಗ ಮಾಡ್ಕೊಂಡ್ರೆ ಮೈತ್ರಿಯ ಜಾಡ್ ಸೊದ್ದಂಗೆ ಆಗಿಲ್ಲ. ಈಗ ಮೈತ್ರಿ ಮಾಡ್ಕೊಂಡಿದ್ದು ನಿಮಗೆ ಇಷ್ಟ ಇಲ್ಲ? ಇಷ್ಟ ಇದೆ. ಎರಡಕ್ಕೆ ಹಾಕ್ಬೇಕಾಯ್ತು ಮೈತ್ರಿ ಅಂತ. ಮೈತ್ರಿ ಬೇಕು ಇಲ್ಲ ಅನ್ನೋಕ್ಕಲ್ಲ, ಪ್ರತಿಯೊಬ್ಬರು ಜನ ಇದ್ದಂಗೆ ವಾತಾವರಣ ಇದ್ದಂಗೆ ಇರ್ತದೆ. ಈಗ 2 ಸೀಟ್ ಯಾಕೆ ಮಾಡ್ಕೋಬೇಕಾಯ್ತು? ಈಗ ನೀವು ಗ್ಯಾರಂಟಿ ಅಂತಿದ್ದೀರಿ. ಈಗ ಸಿದ್ದರಾಮಯ್ಯ ಕೂಡ ಅವ್ರ ಸರ್ಕಾರ ಕೂಡ ಸಾಕಷ್ಟು ಗ್ಯಾರಂಟಿಯನ್ನು ಕೊಟ್ಟಿರೋಂಥದ್ದು. ನಿಮಗೆ ಯಾವ್ಯಾವ ಗ್ಯಾರಂಟಿ ಸಿಕ್ಕಿರೋದು? ಈಗ ಸಿದ್ದರಾಮಯ್ಯ ಸರ್ಕಾರ ಕೂಡ 5 ಗ್ಯಾರಂಟಿಗಳನ್ನ ಹೇಳಿತ್ತು. ಗ್ಯಾರಂಟಿ ಇದೆ, ನಮ್ಮ ದೇಶ ಚೆನ್ನಾಗಿರ್ಬೇಕು. ಅದು ಬಿಟ್ರೆ ಇವ್ರು ಗ್ಯಾರಂಟಿ ಘೋಷಣೆ ಮಾಡಿಲ್ವಾ, ಅವ್ರು ಗ್ಯಾರಂಟಿ ಘೋಷಣೆ ಮಾಡಿಲ್ವಾ? ಇವ್ರು ಯಾವ ಗ್ಯಾರಂಟಿ? ಸರ್ಕಾರ ಬಂದರೂ ಗ್ಯಾರಂಟಿ ಅಂತ ಅಷ್ಟೇ. ಬರ್ದೋದ್ರೆ ಇವ್ನು ಯಾವ ಗ್ಯಾರಂಟಿ ನಂಬ್ಕೊಳ್ಳೋದು? ಇವ್ನು ಬಂದ್ರು ಮಾತ್ರ ಗ್ಯಾರಂಟಿ, ಬರ್ದೋದ್ರೆ ಉಪ್ಪಾಕೊಂಡು ಲೆಕ್ಕದ ನಾವು. ಈಗ ಜುಟ್ನಳ್ಳಿ ಸಂತೆ ಮೈದಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಸಂತೆ ಬೇರೆ ಇದೆ ಅಂತ. ಇಲ್ಲಿ ಈ ಸಂತೆಗೆ ಬಂದಿರೋ ಅಂಥವ್ರನ್ನ ಈ ಬಾರಿಯ ಎಲೆಕ್ಷನ್ ಯಾವ ರೀತಿಯಾಗಿದೆ ಅಂತ ಮಾತಾಡ್ತಾ ಹೋಗೋಣ. ಸರ್, ಹೆಂಗಿದೆ ಸರ್ ಎಲೆಕ್ಷನ್? ಎಲೆಕ್ಷನ್ ಏನು ಸಹ ಓಟ್ ಹಾಕ್ಸತ್ತಾರೆ, ಇಲ್ಲಿ ಯಾಕೆ ಕೆಲಸನೂ ಮಾಡೋಕ್ಕಲ್ಲ, ಏನೂ ಮಾಡೋಕ್ಕಲ್ಲ. ಮೊದಲು ಓಟ್ ಹಾಕೋದು ನಿಲ್ಲಿಸ್ಬೇಕು. ರೈತರ ಬಗ್ಗೆ ಯಾವುದೂ ಇಲ್ಲ ಇಲ್ಲಿ. ಒಂದು ಬೆಂಬಲ ಬೆಲೆ ಕೊಡೋಕ್ಕಲ್ಲ, ಸಾಯ್ತಾರೆ. ನೈಟ್ ಎಲ್ಲವ ಬಿಟ್ರು ಕೊಬ್ಬರಿ ಅಂತವ, ನೈಟ್ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಅರ್ಧ ಜನಕ್ಕೆ ಸಿಕ್ತು, ಅರ್ಧ ಜನಕ್ಕೆ ಸಿಕ್ಕಲಿಲ್ಲ. ಏನು ಮಾಡ್ತಾರೆ ಸರ್ ರೈತರ ಬಗ್ಗೆ ಕೇಳೋಣ ಯಾವನೂ ಇಲ್ಲ. ಓಟ್ ಹಾಕ್ಸತ್ತಾರೆ, ಹೋಗಿ ಕೂತ್ಕೋತಾರೆ. ಫಸ್ಟು ಓಟ್ನೇ ಹಾಕ್ಬಾರ್ದು ಜನ. ಓಟ್ಗಾಗಿ ಒದ್ದಾಡೋದು ಅಷ್ಟೇ. ಅವರು ಓಟ್ ಹಾಕ್ಸಂಡ ಮೇಲೆ ಮುಗಿದ ಕತೆ. ಕರೆಕ್ಟಾಗಿರೋ ರೈತರು ಯಾರು ಓಟ್ ಹಾಕ್ಬಾರ್ದು, ಆಗ ಸರ ಬುದ್ಧಿ ಕಲ್ತ್ಕೋತಾರೆ. ಸರ್, ಈಗ ನೀವು ಚುನಾವಣೆ ಬರ್ತಾ ಇದೆ, ಎಲೆಕ್ಷನ್ ಇರೋವಂಥದ್ದು, ಯಾವ ವಿಚಾರವನ್ನು ಪ್ರಮುಖವಾಗಿ ನೋಡ್ತೀರಿ? ಈಗ ನಾವು ದೇಶದ ಭದ್ರತೆ, ಅಭಿವೃದ್ಧಿ ಎರಡಕ್ಕೆ ಓಟ್ ಕೊಡೋದು. ಈಗ ಇಲ್ಲಿ ಪ್ರಜ್ವಲ್ ರೇವಣ್ಣ 5 ವರ್ಷದಿಂದ ಇರುವಂಥದ್ದು, ಅವ್ರ ಹಿಂದೆ ದೇವೇಗೌಡರಿದ್ದರು. ಇಡೀ ದೇಶಕ್ಕೆ ಏಕೈಕ ಕನ್ನಡಿಗ ಪ್ರಧಾನಿಯನ್ನು ಕೊಟ್ಟಂಥವ್ರು ನೀವು ಈ ಜಿಲ್ಲೆ ಕೊಟ್ಟಿರುವಂಥದ್ದು. ಆ ಖ್ಯಾತಿ ಕೂಡ ಇರುವಂಥದ್ದು. ಆದರೆ ಅದೇ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕೂಡ ಕಂಡಿದ್ದೀವಿ. ಅಭಿವೃದ್ಧಿಗಿಂತಲ್ವೇ ದೇವೇಗೌಡರು ಪ್ರಜ್ವಲ್ ನಿಂತಿರೋದಕ್ಕಿಂತಲ್ವೇ ಹೊಂದಾಣಿಕೆ ಮಾಡ್ಕೊಂಡವ್ರು. BJP ಅವರು ಅಲಯನ್ಸ್ ಮಾಡ್ಕೊಂಡು ನಿಂತ್ಕೊಂಡಿರೋದು. ಅದರಿಂದ ಮೋದಿಗೆ ಕೊಡೋದು. ಯಾಕೆ ಮೋದಿಗೆ ಕೊಡ್ಬೇಕಂತೀರಿ? ಮೋದಿಗೆ ಅಲ್ಲಿ ವಿಚಾರವಂತರಿಗೆಲ್ಲ ಗೊತ್ತು. ದೇಶದ ಭದ್ರತೆ ಎಲ್ಲ ದೇಶರು ಎದ್ದು ಕಾಳ ಮಾಡ್ತಾರೆ. ನಮ್ಮ ಭಾರತ ದೇಶನ ಎದ್ದು ಕಾಳ ಮಾಡ್ತಾರೆ ಪ್ರಪಂಚದಲ್ಲಿ ಮೋದಿ. ಈಗ ಕಿಸಾನ್ ಸಮ್ಮಾನ್ ನಿಧಿ ಅಂತ ಕೂಡ ಕಳ್ತಾ ಇದ್ದಾರೆ, ನಿಮಗೆ ಬರ್ತಾ ಇದೆಯಾ? ಎಲ್ಲರಿಗೂ ಬರ್ತಾ ಇದೆ. ಅಮ್ಮಕ್ಕ ಪಾರ್ಟಿಗಿಂತಲ್ವೇ ದೇಶದ ಭದ್ರತೆ ಇಂಪಾರ್ಟೆಂಟ್ ಅಲ್ಲ ಸರ್. ಮಿಲಿಟರಿ ಇಂಪಾರ್ಟೆಂಟ್. ಎಲ್ಲ ದೇಶ ಎದುರಿಕತ್ತ ಕುಂತಾವೆ. ನಮ್ಮ ದೇಶ ಕಂಡ್ರೆ ಸ್ವಲ್ಪ ಎತ್ತು ನೋಡ್ತಾರೆ. ಈಗ ವಿರೋಧ ಪಕ್ಷದವ್ರು ಏನಂತಾರೆ, ಮೋದಿ ಬರೀ ದೇಶ ಅಂತಾರೆ, ಇಲ್ಲ ರಾಮ ಮಂದಿರ ಅಂತಾರೆ, ಅಷ್ಟಕ್ಕೆ ಊಟನ ಕೊಡ್ತಾರೆ. 10 ವರ್ಷ ಪ್ರಧಾನಿ ಮಾಡ್ಬೇಕು, ಅಷ್ಟೊಂಥರ ದಡ್ರ ಭಾರತವ್ರು. ಮೋದಿ ಓಟ್ ಕೊಡ್ತಾರಲ್ಲ ದಡ್ರೆ ಅಂತ ಮಾಡ್ಕೊಂಡಿದ್ದಾರೆ. 2 ಸತಿ ಪ್ರಧಾನ ಮಾಡಿ, ಈ ಸತಿ ಪ್ರಧಾನಿ ಅವರೇ. ನಾನು ಹೇಳ್ತಾ ಇಲ್ಲ, ಜನ ಬಾಯಲ್ಲಿ ಬರ್ತೈತೆ, ಹೆಂಗಸರು ಬಾಯಲ್ಲಿ ಬರ್ತೈತೆ, ಆಡ ಹುಡ್ರ ಬಾಯಲ್ಲಿ ಬರ್ತೈತೆ ಮೋದಿ ಅಂತ ಅವ್ರೆ. ಅದು ಅಷ್ಟೊಂಥರ ಬುದ್ಧಿಯಿಂದ ಭಾರತರು. ಕೇಂದ್ರ ಸರ್ಕಾರಕ್ಕೆ ಅವರು ನಮ್ಮ ಗ್ಯಾರಂಟಿ ನೋಡ್ಕೊಂಡು ಓಟ್ ಹಾಕ್ತಾರೆ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿ ನೋಡ್ಕೊಂಡು ಓಟ್ ಹಾಕೊಂಡು ಮುಟ್ಟಾಳ್ ನನ್ನ ಮಗ. ನಾವು ಹೇಳ್ತಾ ಇಲ್ವಾ, ಮೋದಿ ನೋಡ್ಕೊಂಡು ಓಟ್ ಹಾಕ್ಬೇಕು ಅವ್ರಿಗೆ. ಮೋದಿ ಎಷ್ಟು ಪ್ರಧಾನಿ ಆಗ್ಬೇಕು. ಅವರು ದೇಶನ ಕಾಪಾಡ್ತಾರ, ಅವರು ಭದ್ರತೆ ಐತೆ ಅವ್ರತ. ನಮ್ತ ಏನು ಇವರೆಲ್ಲ ಏನು ಭದ್ರತೆ ಐತೆ? 70 ವರ್ಷ ಸರ್ಕಾರ ಮಾಡಿದ್ರೆ ಏನೈತೆ? ಬರೀ ಮುಸ್ಲಿಮ್ಸ್ರಿಗೆ ಅವಕಾಶ ಕೊಟ್ಟು ಬರೀ ಮುಸ್ಲಿಮ್ಸ್ ದೇಶನೇ ಹಾಳು ಮಾಡ್ತಾರೆ. 12 ಜನ ಮಿನಿಸ್ಟ್ರುಗಳು ಮಕ್ಳಿಗೆ ಕೊಟ್ಟವ್ರೆ ಟಿಕೆಟ್ಗಳನ್ನ. ಅದು ಕುಟುಂಬ ರಾಜಕೀಯ ಅಲ್ವಾ? ಅದು
ಇಲ್ಲ ಅವ್ರೇನ್ ಹೇಳ್ತಾರೆ, ಇವ್ರು ಗೆಲ್ತಾರೆ, ಕಾರ್ಯಕರ್ತರು ಕೇಳಿದ್ದಕ್ಕೆ ನಾವು ಕೊಟ್ಟಿದೀವಿ ಅಂತ ಅವ್ರು ಹೇಳೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ್ ಕೊಟ್ಟವ್ರೆ, ಸತೀಶ್ ಜಾರಕಿಹೊಳಿ ಮಗಳಿಗೆ ಕೊಟ್ಟವ್ರೆ, ಸೋಮ್ಯ ರೆಡ್ಡಿ ಕೊಟ್ಟವ್ರೆ. 12 ಜನ ರಾತ್ರಿ ಲೀಸ್ಟ್ ಅಲ್ಲಿ ನೋಡಿದ್ ನಾನು 12 ಜನ. ಸೊ ಇಲ್ಲಿ ವಿಭಿನ್ನವಾದಂತ ಒಂದು ಅಭಿಪ್ರಾಯಗಳನ್ನ ಜನ ವ್ಯಕ್ತಪಡಿಸ್ತಾ ಇರೋದನ್ನ ನೋಡ್ತಾ ಇದೀವಿ. ಒಂದು ಕಡೆ ಗ್ಯಾರಂಟಿ ಅಂತೇಳಿ ಸರ್ಕಾರ ಹೇಳ್ತಾ ಇರುವಂತದ್ದು, ಮತ್ತೊಂದು ಕಡೆ ನಾವು ನೋಡ್ತಾ ಇದೀವಿ ಜನರ ಅಭಿಪ್ರಾಯದಲ್ಲಿ ಯಾವ ರೀತಿಯಾಗಿ ಇದೆ ಅಂತಕ್ಕಂಥದ್ದು. ಎಷ್ಟೋ ಕಡೆ ದೇಶದ ಭದ್ರತೆ ವಿಚಾರ ಇದೆ. ಇನ್ನ ನಾವಿಲ್ಲಿ ಸಂತೆ ನಡೀತಾ ಇದೆ, ಜುಟ್ನಹಳ್ಳಿಯಲ್ಲಿ ಸಂತೆ ನಡೀತಾ ಇರುವಂತ ಪ್ರದೇಶಕ್ಕೆ ಬಂದಿದ್ದೀವಿ. ಆ ಸಂತೆಯಲ್ಲಿ ಹೋಗೋಣ, ಸಂತೆಯಲ್ಲೂ ಕೂಡ ಜನರನ್ನ ಮಾತಾಡ್ಸೋಣ.